ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಆಕ್ರೋಶ ನಿಲ್ತಾನೆ ಇಲ್ಲ. ನಿರಂತರವಾಗಿ ಒಂದಲ್ಲ ಒಂದು ರೀತಿ ವಿರೋಧಗಳು ವ್ಯಕ್ತವಾಗ್ತಾನೆ ಇದೆ, ಹೋರಾಟಗಳು ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಭಿಯಾನಗಳು ಪ್ರಾರಂಭ ಆಗಿದ್ದಾವೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನೋಡಿ, ಅವರಿಗೆ ಭಾರಿ ವಿರೋಧ ಸ್ವಪಕ್ಷದಲ್ಲೇ. ಪತ್ರ ಚಳುವಳಿ ಆಯಿತು, ಗೋ ಬ್ಯಾಕ್ ಶೋಭಕ್ಕ ಅಭಿಯಾನವೂ ಆಯಿತು. ಈಗ ಶೋಭಕ್ಕನ ವಿರುದ್ಧ ನೋಟಾ ಓಟ್ ಅಭಿಯಾನ. ನೋಟಾ ಓಟ್ ಅಂದ್ರೆ ಯಾರಿಗೂ ಹಾಕಲ್ಲ ನಾವು ನೋಟಾ. ಶೋಭಕ್ಕ ಎಲೆಕ್ಷನ್ಗೆ ನಿಂತ್ರೆ 1 ಲಕ್ಷ ನೋಟಾ ಓಟ್ ಬೀಳುತ್ತಂತೆ. ಸನಾತನ ಹಿಂದುತ್ವ ಗ್ರೂಪ್ನಿಂದ ಶೋಭಾ ವಿರುದ್ಧ ನೋಟಾ ಅಭಿಯಾನ ಶುರುವಾಗಿದೆ. ಶೋಭಕ್ಕನಿಗೆ ಟಿಕೆಟ್ ಆದ್ರೆ ಟಾರ್ಗೆಟ್ 1 ಲ್ಯಾಕ್ ನೋಟಾ ವೋಟ್. ನೋಡಿ, ಟಾರ್ಗೆಟ್ 1 ಲಕ್ಷ. ಪ್ರಧಾನಿ ಮೋದಿಗೆ ಟ್ಯಾಗ್ ಮಾಡಿ ಪೋಸ್ಟ್ ಹಾಕ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ಬೇರೆ ಪಕ್ಷದವರಲ್ಲ, ಅವ್ರ ಪಕ್ಷದವರೇ. ಚಿಕ್ಕಮಗಳೂರು ಉಡುಪಿ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಪತ್ರ ಚಳುವಳಿ ಆಯಿತು. ಪ್ರಧಾನಿಗಳಿಗೆ, ಅಮಿತ್ ಶಾ ಅವ್ರಿಗೆ, ನಡ್ಡಾ ಅವ್ರಿಗೆ ಪತ್ರವನ್ನು ಕಳಿಸಿದ್ರು. ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಾಯಿತು. ಈಗ ನೋಟಾ ಅಭಿಯಾನ, ನೋಟಾ ಓಟ್ ಅಭಿಯಾನ ಶುರುವಾಗಿದೆ. 1 ಲಕ್ಷ ಓಟ್ಗಳು. ಯಾಕಿಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಶೋಭಾ ಕರಂದ್ಲಾಜೆ ಅವ್ರಿಗೆ? ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಅವರು 2 ಅವಧಿಗೆ ಆಯ್ಕೆಯಾಗಿದ್ದಾರಲ್ಲಿ. ಅಂದರೆ 10 ವರ್ಷಗಳಲ್ಲಿ ಅವರು ಕ್ಷೇತ್ರಕ್ಕೆ ಬಂದಿದ್ದು ಅಥವಾ ಜನರ ಜೊತೆಗೆ ಬಂದಿದ್ದು ಬರೀ 3 ತಿಂಗಳು. 3 ತಿಂಗಳು ಅಲ್ಲಿ ಬಂತೆ. ಮೊನ್ನೆ ಲೆಕ್ಕ ಕೊಡ್ತಾ ಇದ್ರು, 365 ದಿನನೋ ಅಥವಾ 400 ದಿನದ ಒಳಗಡೆ ಅಷ್ಟೇ ಬಂದಿದ್ದಾರೆ ಅವರು ಅಂತ. ನೋಡಿ, ಈ ಅಭಿಯಾನ ಶುರುವಾಗಿದೆ. ಶೋಭಕ್ಕನಿಗೆ ಟಿಕೆಟ್ ಆದರೆ ಟಾರ್ಗೆಟ್ 1 ಲಕ್ಷ ನೋಟಾ ವೋಟ್. ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಷಡ್ಯಂತ್ರ. PMO ಇಂಡಿಯಾ, ಅಮಿತ್ ಶಾ, JP ನಡ್ಡಾ ಎಲ್ರಿಗೂ ಟ್ಯಾಗ್ ಮಾಡಿದ್ದಾರೆ ನೋಡಿ. ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, JP ನಡ್ಡಾ ಅವರಿಗೆ. ನೋಡಿ, ಅದು ಸನಾತನ ಹಿಂದುತ್ವ ಗ್ರೂಪ್. ಇದು ಎಲ್ಬಿಡಪ್ಪ ವಿರೋಧ ಪಕ್ಷದ ಕೈವಾಡ ಅಂತ ಹೇಳ್ಬೋದಾಗಿತ್ತು, ಆದರೆ ನೋಡಿ ಕಣ್ಣಿಗೆ ಕಾಣಿಸ್ತಾ ಇದೆ. ಮೊನ್ನೆ ಬಿಜೆಪಿ ಕಾರ್ಯಕರ್ತರು ಮಾಡಿದ್ರು. ಶೋಭಾ ಕರಂದ್ಲಾಜೆ ಅವರು ಈ ಬಾರಿ ನಿಂತ್ಕೊಳ್ತಾರೆ, ಅತಿ ಹೆಚ್ಚಿನ ವೋಟ್ಗಳಿಂದ ಗೆಲ್ತಾರೆ ಅಂತೇಳಿ ಯಡಿಯೂರಪ್ಪನವ್ರು ಹೇಳಿದ್ರು ಮೊನ್ನೆ. ಅಷ್ಟಾದರೂ ಕೂಡ ಈ ಅಭಿಯಾನ ನಿಲ್ತಾ ಇಲ್ಲ. ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅಲ್ಲಿ, ಒಂದು ಮೂರು ಜನ ಇದ್ದಾರೆ ಟಿಕೆಟ್ ಆಕಾಂಕ್ಷಿಗಳು. ಶೋಭಾ ಕರಂದ್ಲಾಜೆ ಅವರು ಏನು ಹೇಳಿದ್ರು, ಇದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರೇ ಅಲ್ಲ ಅವರು ಅಂತ. ಅಂದ್ರೆ ಅಧಿಕಾರಕ್ಕಾಗಿ, ಅವಕಾಶಕ್ಕಾಗಿ ಬಂದಂಥವ್ರು ಅವ್ರು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ, ಷಡ್ಯಂತ್ರ ಅಂತ ಹೇಳಿದ್ರು. ಅವ್ರ ಪಕ್ಷದ ನಾಯಕರ ವಿರುದ್ಧವೂ ಕೂಡ ಪರೋಕ್ಷವಾಗಿ ಅವರು ಆರೋಪವನ್ನು ಮಾಡಿದರು. ಶೋಭಾ ಕರಂದ್ಲಾಜೆ ಅವರು ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಯಾವುದೇ ಕಾರಣಕ್ಕೂ ಬಿಜೆಪಿ ಅಭ್ಯರ್ಥಿ ಆಗಬಾರದು, ಆದರೆ ನಾವು ಅವರ ವಿರುದ್ಧವಾಗಿ ವೋಟ್ ಮಾಡ್ತೀವಿ ಅಥವಾ ನೋಟಾ ಓಟು. ಯಾಕಂತ ಹೇಳಿದ್ರೆ ಶೋಭಾ ಕರಂದ್ಲಾಜೆ ಅವರು ತಮ್ಮ ಕ್ಷೇತ್ರಕ್ಕೆ ಎಷ್ಟು ದಿನಗಳ ಕಾಲ ಹೋಗಿದ್ದಾರೆ? 2 ಅವಧಿಯಲ್ಲಿ 10 ವರ್ಷ 2 ಬಾರಿ ಆಯ್ಕೆಯಾಗಿದ್ದಾರೆ. ಜನರ ಮಧ್ಯೆ ಬೆರೆತರ 5ಕ್ಕೆ5 ಸೋತರು ಬಿಜೆಪಿಯವರು. ಚಿಕ್ಕಮಗಳೂರಿನಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಹೋದ್ರ, ಕಾರ್ಯಕರ್ತರ ಸಭೆ ಮಾಡಿದ್ರ, ಅವ್ರಿಗೆ ಸಮಾಧಾನ ಮಾಡಿದ್ರ, ಧೈರ್ಯ ತುಂಬಿದ್ರ? ಇಲ್ಲ, ಆಗಿಲ್ಲ. ಶೋಭಾ ಕರಂದ್ಲಾಜೆ ಅವ್ರ ಕೊಡುಗೆ ಏನು? ಸಂಘಟನೆ ಕೊಡುಗೆ ಏನು ಅವ್ರದ್ದು? ಎಷ್ಟು ಜನರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡ್ರು? ಈಗ ಅವರ ಪಕ್ಷದವರೇ ಹೇಳ್ತಾ ಇದ್ದಾರೆ, ಮೋದಿ ಅವ್ರ ಹೆಸರು ಮೇಲೆ ಶೋಭಾ ಕರಂದ್ಲಾಜೆ ಅವರು ಗೆದ್ದು ಬಂದ್ರು, ಅವ್ರ ವೈಯಕ್ತಿಕ ವರ್ತಸ್ಸಿಂದ ಅಲ್ಲ ಅಂತ. ಹಾಗಾಗಿನೇ ದಿನನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ಕಾರ್ಯಕರ್ತರಿದ್ದಾರೆ. ಗೋಪಾಲ್ ಅಂತ. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ಈ ಅಭಿಯಾನವನ್ನ ನೀವು ಶುರು ಮಾಡಿದ ಸರ್ ಇದು? ಹೌದು ಸರ್. ಅಲ್ಲ, ಅಷ್ಟು ಬೇಸರ ಆಗ್ಬಿಟ್ರ ನಿಮ್ಗೆ ಶೋಭಾ ಕರಂದ್ಲಾಜೆ ಅವರು? ಇಲ್ಲ ಸರ್, ಬೇಸರ ಅಂತಲ್ಲ. ಆಕ್ಚುಲಿ ಏನಪ್ಪಾ ಅಂತಂದ್ರೆ ಕಾರಣ ಇಷ್ಟೇ ಸರ್, ಅವರು ನಮಗೆ ಕಾರ್ಯಕರ್ತರ ಕೈಗೆ ಸಿಗಲ್ಲ. ಇಲ್ಲೇನಾಗುತ್ತೆ, ನಾವು ಅವರು ದೊಡ್ಡವರೆಲ್ಲ ಅಲ್ಲೇ ಕೂತ್ಕೊಂಡು ಸ್ಟ್ರಾಟಜಿ ಪ್ಲಾನಿಂಗ್ ಮಾಡ್ಕೊಂಡು ಅಲ್ಲಿಂದ ನಮಗೆ ಹೇಳ್ತಾರೆ. ನಾವು ಮನೆ ಬಾಗ್ಲಿಗೆ ಹೋಗಿ ಓಟ್ ಕೇಳ್ಬೇಕಲ್ಲ ಸರ್, ಅಲ್ವಾ? ಮನೆ ಬಾಗ್ಲಿಗೆ ಹೋಗಿ ಓಟ್ ಕೇಳಿದಾಗ ಏನಾಗುತ್ತೆ, ಅವ್ರ ಸಮಸ್ಯೆಗಳನ್ನ ಸಾರ್ವಜನಿಕರು ನಮ್ಮ ಹತ್ರ ಹೇಳ್ಕೊಳ್ತಾರೆ. ನಾವು ಯಾರ ಹತ್ರ ಹೇಳ್ಬೇಕು? ನಮಗ್ ಸಿಗಲ್ವಲ್ಲ ಸರ್ ಅವ್ರ ಕೈಗೆ. ಆ ಉದ್ದೇಶದಿಂದ ಯಾರಾದ್ರೂ ಅವರಿಗೆ ಕ್ಷೇತ್ರವಾರು ಸುತ್ತಾಡಕ್ ಆಗ್ತಾ ಇಲ್ಲ. ಹಂಗಾಗಿ ನಮಗೆ ಯಾರಾದ್ರೂ ಓಕೆ, ಅವರು ಬೇಡ, ಅವ್ರು ಗೋಬೇಕಂದ್ರೆ ಅವ್ರು ಬೇಡ ಅಂತಲ್ಲ, ಅವರಿಗೆ ಕ್ಷೇತ್ರವಾರು ಸಮಸ್ಯೆ ಪರಿಶೀಲನೆ ಮಾಡಕ್ಕೆ ಅಂತ ಸಮಯ ಸಿಗಲ್ಲ. ಆದ್ರಿಂದ ಅಲ್ಲ, ಈಗ ಅವ್ರಿಗೆ ಟಿಕೆಟ್ ಕೊಟ್ರೆ ಓಕೆ ಅಲ್ಲ ನಿಮ್ದು? ಅಲ್ಲ, ನಾವು ಆಕ್ಚುಲಿ ನಮಗ್ ಕೈಗೆ ಸಿಗುವಂತ ಅಭ್ಯರ್ಥಿ ಆಗ್ಬೇಕು ಅನ್ನೋದು ಅಷ್ಟೇ ನಮ್ಮ ಆಶಯ ಸರ್, ಮತ್ತೆ ಬೇರೆ ಏನೂ ಅಲ್ಲ ನಮಗೆ. ಅದೇ ಸರ್, ಈಗ ಕೈ ಸಿಗೋ ಅಭ್ಯರ್ಥಿ ಅಂದ್ರೆ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಅಲ್ವಾ ಸರ್?
ಕೊಡಬಾರ್ದು ಅಂತಂದ್ರೆ ಅದೇ ಇದೇ ಉದ್ದೇಶ ಸರ್, ಬೇರೆ ಏನೂ ಅಲ್ಲ, ಇದೇ ಉದ್ದೇಶ. ಅಂದ್ರೆ Actually ಅವ್ರ ಕಾರ್ಯಕರ್ತರ ಕೈ ಸಿಗ್ತಾ ನಮ್ಮ ಇಲ್ಲ, ಸಂಸ್ಥೆ- ಕಾರ್ಯಕರ್ತರ ಕೈ ಸಿಗ್ತಾ ಇಲ್ಲ, ಸಂಘಟನೆಗೆ ಇವ್ರ ಕೊಡುಗೆ ಇಲ್ಲ, ಮೋದಿ ಹೆಸರ ಮೇಲೆ ಗೆದ್ದು ಬಂದಿದ್ದಾರೆ ಅಂತ ಅಷ್ಟೇ ಅಲ್ವಾ? ಅಷ್ಟೇ. ಅಂದ್ರೆ ನಮಗೆ ಕೈಗೆ ಸಿಗ್ಬೇಕು, ನಮ್ಮ ಸಮಸ್ಯೆಗಳನ್ನ ಇಲ್ಲಿ ಕೇಳೋಂತವ್ರು ಆಗ್ಬೇಕು ಸರ್, ಅಷ್ಟೇ. ಇನ್ನೊಂದು ಶೋಭಾ ಕರಂದ್ಲಾಜೆ ಅವ್ರು ಹೇಳಿದ್ರು, ಇದು ನಮ್ಮ ಕಾರ್ಯಕರ್ತರು ಯಾರು ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವರು, ಬಿಜೆಪಿ ಅವರ ಕೆಲಸನೇ ಅಲ್ಲ ಅಂತಿದ್ದಾರೆ. ಇದೆಲ್ಲ ನಾವು ಆಕ್ಚುಲಿ ನಾವು ಹುಟ್ಟದಾಗಿಂದ ಬಿಜೆಪಿ ಸರ್, ನಮ್ಮ ರಕ್ತ ಕಣಕಣದಲ್ಲೂ ಬಿಜೆಪಿ ಹರಿತಾ ಇರೋದು. ಬೇರೆ ನಾವು ಯಾವ ಬೇರೆ ಹುಟ್ಟದಾಗಿಂದ ಬೇರೆ ಪಕ್ಷಕ್ಕೆ ಸಪೋರ್ಟು ಮಾಡಿಲ್ಲ, ಇನ್ನು ಮುಂದೇನೂ ಮಾಡಲ್ಲ. ನಮ್ಮ ಜಾಯಮಾನನೇ ಅಲ್ಲ ಅದು, ನಮ್ಮ ರಕ್ತದ ಕಣಕಣದಲ್ಲೂ ಬಿಜೆಪಿ ಇರೋದು. ಕರೆಕ್ಟ್ ಸರ್. ಈಗ ಅಲ್ಲಿ ಸಿಟಿ ರವಿ ಇದ್ದಾರೆ, ಪ್ರಮೋದ್ ಮಧ್ವರಾಜ್ ಇದ್ದಾರೆ, ಜೀವರಾಜ್ ಅವರು ಆಕಾಂಕ್ಷಿ ಆಗಿದ್ದಾರೆ, ಅವ್ರ ಕಡೆದವ್ರು ಯಾರಾದ್ರೂ ನೀವು ಇರ್ಬೋದಾ ಅಂತ ಅವ್ರ ಅನುಮಾನ. ಇಲ್ಲ, ನಾವು ಯಾವ ಬಣನೂ ಇಲ್ಲ ಸರ್, ನಮಗೆ ಬಣನೇ ಇಲ್ಲ. ನಾವು ಯಾರ ಫೇವರು ಅಲ್ಲ, ನಾವು ಪಕ್ಷ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅನ್ನೋದೇ ನಮ್ಮ ಆಶಯ, ಅಷ್ಟೇ ಬಿಟ್ರೆ ನಾವ್ ಯಾವ ಬಣನೂ ಅಲ್ಲ. ನಿಮ್ ಪ್ರಕಾರ ಟಿಕೆಟ್ ಯಾರಿಗೆ ಕೊಡ್ಬೇಕು ಸರ್? ನಿಮ್ ಪ್ರಕಾರ ಟಿಕೆಟ್ ಯಾರಿಗೆ ಸಿಗ್ಬೇಕು ಅಂತೀರಿ? ಯಾರಿಗಾದ್ರು ಸರ್, ನಾವ್ ಅದ್ರಲ್ಲಿ ಯಾವ್ದು ಅಂತವ್ರಿಗೆ ಕೊಡಿ ಇಂಥವ್ರಿಗೆ ಕೊಡಿ ಅಂತ ಸಜೆಸ್ಟ್ ಮಾಡಂಗ್ ನಾವು ದೊಡ್ಡವರಲ್ಲ, ನಮಗೆ ಅದ್ರ ಅವಶ್ಯಕತೆ ಏನಿಲ್ಲ. ನಮಗೆ ಕೈಗೆ ಸಿಗುವಂತ ಅಭ್ಯರ್ಥಿ ಆಗ್ಬೇಕಷ್ಟೇ, ನಮ್ಮ ಸಮಸ್ಯೆಗಳನ್ನ ಆಲಿಸುವಂತ ಇನ್ನೊಂದು ಅರ್ಥ ಆಗ್ಲಿಲ್ಲ ಸರ್, ಅಕ್ಕನ ಚೇಲ ಚೇಳ್ ಚಪಾತಿ ಬ್ಲಾಕ್ ಮಾಡಿ ಓಡಿ ಹೋಗಿದೆ, ನಿಮ್ಮಕ್ಕನ್ನು ಓಡಿಸ್ತೀವಿ, ಏನ್ ಸರ್ ಇದು? ಅರ್ಥ ಆಗಿಲ್ಲ ನಂಗೆ. ಚೇಳ್ ಚಪಾತಿ ಯಾರು ಸರ್? ಅದು ಯಾರೋ ಮಾಡಿದಾರೆ ಸರ್, ನಮಗೆ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಕ್ಕೂ ತಯಾರಿಲ್ಲ, ನನಗೆ ಗೊತ್ತೂ ಇಲ್ಲ ವಿಚಾರ ಅದು. ನನಗೆ ನನ್ನ ಮನಸ್ಸಿಗೆ ಅನ್ಸಿದ್ದು, ನನ್ನ ಅಭಿಪ್ರಾಯ ಇಷ್ಟೇ ಸರ್. ನಾನು ಆಕ್ಚುಲಿ ಕಾರ್ಯಕರ್ತರು, ನಾವು ಇಲ್ಲಿ ಜನಸಾಮಾನ್ಯರಿಗೆ ಉತ್ತರ ಕೊಡ್ಬೇಕಲ್ಲ ಸರ್ ನಾವು. ಹಂಗಾಗಿ ನಮಗೆ ಅವ್ರ ಕೈಗೆ ಸಿಕ್ಕಿ ನಮ್ಮ ಸಮಸ್ಯೆನ ಅವ್ರು ಆಲಿಸೋಂಗಾದ್ರೆ ಇಟ್ಸ್ ಓಕೆ, ನಮಗೆ ಅದ್ರಲ್ಲಿ ಅಭ್ಯಂತರ ಇಲ್ಲ. ಹಂಗೆ ಅಷ್ಟೇ ಸರ್. ಹೌದು. ಅಂದ್ರೆ ಸರ್, ಈಗ ನೋಡಿ, ಚಿಕ್ಕಮಗಳೂರು 5-5 ಸೋತ್ರಿ ಬಿಜೆಪಿ ಅವರಲ್ವಾ ಸರ್? ಅಲ್ಲಿ ಒಂದಿನೂ ಸಮಾಧಾನ ಮಾಡಕ್ ಬರ್ಲಿಲ್ಲ ನಿಮ್ಗೆ, ನಿಮ್ ಜೊತೆ ಸಭೆ ಮಾಡ್ಲಿಲ್ಲ ಅಲ್ವಾ ಸರ್? ಮಾಡ್ಲಿಲ್ಲ. ನೋವಿದೆ ಅಂತ ಕಾರ್ಯಕರ್ತರಿಗೆ? ನೋವು ತುಂಬಾ ಸರ್, ಅದು ಹೇಳ್ಕೊಳಂಗಿಲ್ಲ, ತುಂಬಾ ನೋವಿದೆ. ಏನ್ ಮಾಡೋದು, ನಾವು ದೇಶಕ್ಕೋಸ್ಕರ ನಾವು ಇವು ಇಲ್ಲಿ ಎಷ್ಟೇ ನಮಗೆ ನೋವು ಮಾಡಿದ್ರು ನಾವು ಪಕ್ಷ ಬಿಡಕ್ಕೆ ಅಥವಾ ಪಕ್ಷದ ವಿರುದ್ಧವಾಗಿ ನಡ್ಕೊಳಕ್ಕೆ, ಪಕ್ಷದ ಕೆಲಸ ಮಾಡದೇ ಇರೋದಕ್ಕೆ ನಾವು ಯಾವುದೇ ಇದಿಲ್ಲ. ಯಾಕಂದ್ರೆ ನಮಗೆ ದೇಶ ಮುಖ್ಯ. ಈಗ ನಿಮ್ದು ಪಕ್ಷ ವಿರೋಧಿ ಅಲ್ಲ, ವ್ಯಕ್ತಿ ವಿರೋಧಿ ಅಷ್ಟೇ. ಪಕ್ಷ ವಿರೋಧಿ ಅಲ್ಲ ಸರ್, ಯಾವುದೇ ಕಾರಣಕ್ಕೂ ನಾವು ಪಕ್ಷ ವಿರೋಧಿ ಮಾಡೋದು ಇಲ್ಲ. ನಮಗೆ ನಾವು ಅದೇ ಹೇಳ್ದಲ್ಲ, ನಮ್ಮ ಕಣದಲ್ಲೂ ಬಿಜೆಪಿ ದೇಶ ಪ್ರೇಮ ಹಿಂದುತ್ವ ಅನ್ನೋದು ಬೆರೆಸೋಗ್ಬಿಟ್ಟಿದೆ. ಬಟ್ ಯಡಿಯೂರಪ್ಪನವ್ರು ಹೇಳ್ತಾರೆ ಮೊನ್ನೆ, ಮತ್ತೆ ಅವರೇ ನಿಲ್ತಾರೆ, ಅತಿ ಹೆಚ್ಚಿನ ಅಂತರದಿಂದ ಗೆಲ್ತಾರೆ ಅಂತ ಹೇಳ್ತಾರೆ. ಅದು ಅವ್ರವ್ರು ಇದು ಸರ್, ವೈಯಕ್ತಿಕ. ನಾವು ಇಲ್ಲಿ ಜನಸಾಮಾನ್ಯರು ಏನಿದಾರ ಅವರ ಧ್ವನಿಯಾಗಿ ನಾವು ಮಾತಾಡ್ತೀವಿ ಅಷ್ಟೇ. ನಮ್ಮ ಕ್ಷೇತ್ರವಾರು ಜನಸಾಮಾನ್ಯರು ಏನಿದಾರ ಅವ್ರ ಧ್ವನಿಯಾಗಿ ನಾವು ಮಾತಾಡ್ತೀವಿ ಅಷ್ಟೇ. ಅಲ್ಲ ಸರ್, ರಾಜ್ಯ ನಾಯಕರು ಯಾರು ಸ್ಪಂದಿಸ್ತಿಲ್ವಲ್ಲ ನಿಮ್ಮ ಅಭಿಯಾನಕ್ಕೆ? ಅದು ಗೊತ್ತಿಲ್ಲ ಸರ್. ಆಕ್ಚುಲಿ ನಾವು ನಮ್ಮ ಕ್ಷೇತ್ರ ಏನಿದೆಯಾ, ನಮ್ಮ ಕ್ಷೇತ್ರದ ಬಗ್ಗೆ ನಾವು ಮಾತಾಡ್ತೀವಿ ಬಿಟ್ರೆ ರಾಜ್ಯವಾರು ನಮಗೆ ಇದಿಲ್ಲ ಸರ್, ಅದಕ್ಕೂ ಸಂಬಂಧ ಇಲ್ಲ. ಅಲ್ಲ, ನೆಕ್ಸ್ಟ್ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಟ್ರೆ ಏನ್ ಮಾಡ್ತೀರಿ ಸರ್? ಹಾಗಾದ್ರೆ ಕೊಡ್ಲಿ ಸರ್, ನಾವು ಅದೇ ಹೇಳ್ತೀವಲ್ಲ, ಪಕ್ಷ ಮುಖ್ಯ. ಅದರಲ್ಲೂ ಅವರು ತೀರಾ ಮೀರಿ ನಮ್ಮ ನಮಗೆ ಸ್ಪಂದಿಸ್ತಿದ್ರೆ ಮತ್ತೆ ಇನ್ನೇನು ಮಾಡೋದು? ನಾವು ಪಕ್ಷಕ್ಕೆ ವಿರೋಧ ಅಂತೂ ಖಂಡಿತ ಮಾಡಲ್ಲ ಸರ್ ನಾವು, ಅದು ನಮ್ ಜಾಯಮಾನನೂ ಅಲ್ಲ. ಅಲ್ಲ ಸರ್, ನೀವೇ ಹೇಳ್ತೀರಿ ಟಿಕೆಟ್ ಬೇಡ ಈ ಸಾರಿ, ಬೇರೆ ಹೊಸ ಮುಖಕ್ಕೆ ಅವಕಾಶ ಕೊಡಿ, ನಾವು ಕೆಲಸ ಮಾಡ್ತೀವಿ ಅಂತೀರಿ, ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀವಿ ಅಂತಿರಲ್ಲ, ಹೀಗೆ? ಇಲ್ಲ ಸರ್, ಆಕ್ಚುಲಿ ಏನಪ್ಪಾ ಅಂತಂದ್ರೆ ನಾನು ಹೇಳ್ದಲ್ಲ, ನಮಗೆ ಕ್ಯಾಂಡಿಡೇಟ್ ಚೇಂಜ್ ಆಗ್ಬೇಕು. ಅವರು ಉದ್ದೇಶ ಬೇರೆ ಏನೂ ಅಲ್ಲ, ಇದೆ ನಮ್ಮ ಕೈಗೆ ಸಿಗುವಂತ ಕ್ಯಾಂಡಿಡೇಟ್ ಆಗ್ಬೇಕು, ನಮ್ಮ ಸಮಸ್ಯೆಗಳನ್ನ ಆಲಿಸುವಂತ ಕ್ಯಾಂಡಿಡೇಟ್ ಆಗ್ಬೇಕು. ಈವರೆಗೂ ಹೋದ್ಸರಿ ಅವ್ರಿಗೆ ವಿರೋಧ ಇತ್ತು, ಬಟ್ ಆದ್ರೂ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ಗೆಲ್ಸು. ಬಟ್ ಪ್ರತಿ ಸಲನೂ ರಾಜ್ಯ ನಾಯಕರು, ಕೇಂದ್ರ ನಾಯಕರು ಹಿಂಗೆ ನಮಗೆ ಇದ್ ಮಾಡ್ತಾನೆ ಬಂದ್ರೆ, ಮನ್ಸಿಗೆ ನೋವು ಮಾಡ್ತಾನೆ ಬಂದ್ರೆ ಮತ್ತೆ ಇನ್ನೇನು ಹೇಳೋದು? ಈಗ ನೋಟಾ ವೋಟ್ ಅಭಿಯಾನ ಶುರುವಾಗಿದೆ, 1 ಲಕ್ಷ ನೋಟಾ ಚಲಾಯಿಸ್ತೀರಾ ಸರ್? ಹಾಗಾದ್ರೆ ಅದು ಈಗ ಮಿತಿ ಮೀರಿ ಹೋದ್ರೆ ಖಂಡಿತ ಮಾಡ್ಲೇಬೇಕಾಗುತ್ತಲ್ಲ ಸರ್. ಬೇರೆ ಪಕ್ಷದ ಬಗ್ಗೆ ನಮಗೆ ಯಾವ ಪಕ್ಷದ ಮೇಲೂ ಒಳ್ಳೆ ಅಭಿಪ್ರಾಯ ಇಲ್ಲ. ನಾವು ಒಳ್ಳೆ ಅಭಿಪ್ರಾಯ ಅನ್ನೋದಕ್ಕಿಂತ ಅದನ್ನ ನಾವು ಕಂಪ್ಲೀಟ್ಲಿ ರಿಜೆಕ್ಟ್ ಅದು. ಬಟ್ ನಾವು ಅದನ್ನ ತೀರಾ ನಮ್ಮ ರಾಜ್ಯ ನಾಯಕರು, ಕೇಂದ್ರ ನಾಯಕರು ಹಿಡಿದು ಕೂತ್ರೆ ನಾವು ಅದನ್ನೇ ಯೂಸ್ ಮಾಡ್ಬೇಕಾಗುತ್ತೆ, ಮತ್ತೆ ಇನ್ನೇನ್ ಮಾಡ್ಬೇಕಾಗುತ್ತೆ ಅಲ್ವಾ? ಹಂಗೆ ಅಲ್ಲ, ಕೇಂದ್ರ ಸಚಿವೆ ಆಗಿದ್ದಾರೆ, ಈಗ ಅವ್ರದೇ ಆದಂತ ಪ್ರಭಾವ ಹೈಕಮಾಂಡ್ ಮಟ್ಟದಲ್ಲಿದೆ, ಟಿಕೆಟ್ ನನಗೆ ಕೊಡ್ತಾರೆ ಅನ್ನುವಂತ ವಿಶ್ವಾಸದಲ್ಲಿ ಇದಾರೆ ಅವ್ರೀಗ. ಇದೆ ಸರ್, ನಾನು ಹೇಳ್ತೀನಲ್ಲ, ನಾನೊಂದು ಮಾತು ಹೇಳಲ್ಲ ಸರ್ ನಿಮಗೆ, ಕೇಂದ್ರ ನಾಯಕರಾಗ್ಲಿ ರಾಜ್ಯ ನಾಯಕರಾಗ್ಲಿ ಪ್ರಭಾವ ಬೀರಿ ಇಲ್ಲಿ ಗೆಲ್ಲೋದು ಪ್ರಶ್ನೆ ಅಲ್ಲ. ಇಲ್ಲಿ ಕಾರ್ಯಕರ್ತರು, ನಮ್ಮ ಪಕ್ಷ ಇದೆಯಲ್ಲ, ಕಾರ್ಯಕರ್ತರ ಪಕ್ಷ,
ಕಾರ್ಯಕರ್ತರು ಇದ್ರೆ ಮಾತ್ರ ಪಕ್ಷ. ಈಗ ನಾನು ಸೀದಾ ಸಿ.ಟಿ. ರವಿಗೆ ಆಗ್ಲಿ, ಸಿ.ಟಿ. ರವಿ ಕಾರ್ಯಕರ್ತರನ್ನ ಚೆನ್ನಾಗಿ ಇಟ್ಕೊಂಡ್ರು, ಎಲ್ಲ ಇಟ್ಕೊಂಡಿದ್ರು, ಬಟ್ ಲಾಸ್ಟ್ ಟೈಮ್ ಹೆಂಗ್ ಸೋತ್ರು ಕರೆಕ್ಟ್ ಅಲ್ವಾ? ಕಾರ್ಯಕರ್ತರು ಮೇನ್, ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸ್ಬೇಕು. ನಿಜ ಯಾರೇ ಓಕೆ, ನಾಯಕರಾಗ್ಲಿ, ಥ್ಯಾಂಕ್ ಯು ಗೋಪಾಲ್ ಅವರೇ. ನೋಡಿ, ಕಾರ್ಯಕರ್ತರ ನೋವನ್ನು ಅವ್ರು ಹೇಳ್ತಾ ಇದ್ದಾರೆ. ಯಾರಿಗೆ ಕೊಡಿ ನಾವು ಕೆಲಸ ಮಾಡ್ತೇವೆ, ಶೋಭಾ ಕರಂದ್ಲಾಜೆ ನಮ್ಮ ಕೈ ಸಿಗ್ತಾ ಇಲ್ಲ, ಕಾರ್ಯಕರ್ತರ ನೋವಿಗೆ ಸ್ಪಂದಿಸ್ತಾ ಇಲ್ಲ, ಅವರು ಕ್ಷೇತ್ರಕ್ಕೆ ಬರ್ತಾ ಇಲ್ಲ, ಹಾಗಾಗಿ ನಾವು ಅವ್ರ ವಿರುದ್ಧ ಅಭಿಯಾನ ಶುರು ಮಾಡಿದ್ದೇವೆ ಅಂತ ಹೇಳಿದ್ದಾರೆ.